ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಅವರ ಯೋಗ್ಯತೆಗೆ ಸರಿಹೊಂದುವ ಮತ್ತು ತನ್ನ ಮನಸ್ಸಿಗೆ ಹಿಡಿಸುವ ಕೆಲಸಗಳು ಸಿಗೋದೇ ಇಲ್ಲ ನೋಡಿ. ನಾವು ಮಾಡುವ ಕೆಲಸದಲ್ಲಿ ನಾವು ನಮ್ಮ ಮನಸ್ಸು ಆತ್ಮಗಳನ್ನು ವಿನಿಯೋಗಿಸದೇ ಇದ್ದರೆ ನಮಗೆ ಯಶಸ್ಸು ದೂರ ಸರಿಯುವುದರಲ್ಲಿ ಆಶ್ಚರ್ಯವೇನಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಜೀವನದ ಆರಂಭದಲ್ಲಿಯೇ ತಮ್ಮ ಮನೋಭಾವಕ್ಕೆ ಹೊಂದುವ ಕೆಲಸವನ್ನು ಆರಿಸಿಕೊಂಡು ತಮ್ಮ ಕೆಲಸದಲ್ಲಿ ತಾವು ಸಂತೃಪ್ತಿ ಪಡೆಯಬೇಕು. ಅಂದರೆ ನಾವು ಪ್ರೀತಿಸುವ ಕೆಲಸವನ್ನು ಅವಶ್ಯಕವಾಗಿ ಆರಿಸಿಕೊಳ್ಬೇಕು. ವೀಕ್ಷಕರೇ, ವೃತ್ತಿ ಸಂತೃಪ್ತಿಯನ್ನು ವಿವರಿಸುವ ಕಥೆ ಇದು. 3 ಜನ ಕಲ್ಲು ಹೊಡೆಯುವವರು ದೇವಾಲಯದ ನಿರ್ಮಾಣದ ಕೆಲಸದಲ್ಲಿರ್ತಾರೆ. ಮನಃಶಾಸ್ತ್ರಜ್ಞರೊಬ್ಬರು ಅಲ್ಲಿಗೆ ಬಂದು ಮೊದಲನೇ ವ್ಯಕ್ತಿಯನ್ನು ವಿಚಾರಿಸಿದಾಗ ಅವನು ಬರೇ ಕಲ್ಲುಗಳನ್ನು ಕತ್ತರಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಎರಡನೆಯವನು ನನ್ನ ಹೊಟ್ಟೆಗಾಗಿ ನಾನು ಏನಾದರೂ ಮಾಡಬೇಕಲ್ಲ ಅಂತಾನೆ. ಮೂರನೆಯವನು ನಾನು ದೇವಾಲಯದ ನಿರ್ಮಾಣದಲ್ಲಿ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ 3 ಕೆಲಸಗಾರರಿಗೂ ಸಮನಾಗಿ ಸಂಬಳ ಕೊಟ್ಟರು ಮೂರನೆಯವನು ಅದನ್ನು ಹೆಚ್ಚು ಸಾರ್ಥಕಪಡಿಸ್ಕೊಳ್ತಾನೆ. ಅವನು ತನ್ನ ಸಂಬಳವನ್ನು ತೆಗೆದುಕೊಳ್ಳುವುದರ ಜೊತೆಗೆ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಎಂದು ಭಾವಿಸಿದ್ದ ಕೂಡ. ಆದ್ದರಿಂದ ಕೆಲಸದಲ್ಲಿ ನಾವು ಯಾವತ್ತೂ ತೃಪ್ತಿಯನ್ನು ಕಳೆದುಕೊಳ್ಬಾರ್ದು. ಹಾಗೆಯೇ ನಾವು ಬೇರೆಯವರಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದು ಭಾರಿ ತಪ್ಪು. ವೃತ್ತಿ ಅವಕಾಶಗಳು ಕಡಿಮೆ ಇರುವ ನಮ್ಮ ದೇಶದಲ್ಲಿ ಜನರು ಯಾವ ವೃತ್ತಿಯಲ್ಲಿ ಹೆಚ್ಚು ವರಮಾನ ಸಿಗುತ್ತದೋ ಅದನ್ನೇ ಆರಿಸಿಕೊಳ್ತಾರೆ. ವೀಕ್ಷಕರೇ, ಹಲವಾರು ಮಂದಿ ಸಂತೃಪ್ತಿ ಕೆಲಸದಿಂದ ಅಲ್ಲದೆ ವೇತನದಿಂದ ಬರೋದಿಲ್ಲ ಅಂತ ಗೊತ್ತಿದ್ದರೂ ಅದರ ಕಡೆ ಗಮನ ಕೊಡೋಲ್ಲ ನೋಡಿ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.